14 ದಿವಸ ಆದಮೇಲೆ ನಾನು ಲಂಕಾವಿ ಐಲ್ಯಾಂಡ್ ಮಲೇಷ್ಯಾದಿಂದ ಹೊರಟಿದ್ದೀನಿ ಟುವರ್ಡ್ಸ್ ಪೆನಾಂಗ್. ಏರ್ಪೋರ್ಟ್ಗೆ ಬಂದುಬಿಟ್ಟಿದ್ದೀನಿ. ಆ್ಯಕ್ಚುಲಿ ನಾನು ಕೇಳಿದ್ರೆ ಐ ಆಮ್ ಆ್ಯಕ್ಚುಲಿ ವೆರಿ ಅಪ್ಸೆಟ್ ದಟ್ ಲಂಕಾವಿ ಬಿಡ್ತಾಯಿದ್ದೀನಿ ಅಂತ. ಬಿಡಬೇಕಾದ್ರೆ ಬೇಜಾರಾಗ್ತಿತ್ತು, ಬಟ್ ಬಿಟ್ಟ ಮೇಲಂತೂ ತುಂಬ ಬೇಜಾರಾಗೋಯಿತು. ಸೀರಿಯಸ್ಲಿ ಐಮ್ ಟೆಲಿಂಗ್ ಯು, ಬಿಕಾಸ್ ಎವ್ರಿಥಿಂಗ್ ವಾಸ್ ವೆರಿ ಗುಡ್ ಆ್ಯಂಡ್ ಜಸ್ಟ್ ನಾನು ಇವಾಗಲೇ ವರ್ಕೌಟ್ ಸ್ಟಾರ್ಟ್ ಮಾಡಿದ್ರಿಂದ ಆ್ಯಂಡ್ ಇಟ್ ವಾಸ್ ಐಡಿಯಲ್ ಪ್ಲೇಸ್ ಫಾರ್ ಮೀ. ಅಂದರೆ ದಟ್ ಬೀಚಲ್ಲಿ ಹೋಗೋದು, ವರ್ಕೌಟ್ ಮಾಡೋದು ಎಲ್ಲ ಏನೋ ಐ ಆಮ್ ಜಸ್ಟ್ ಸೀಯಿಂಗ್ ರನ್ವೇ ಪಕ್ಕನೇ ನಮ್ಮದು ದಿಸ್ ಸೋ ಬ್ಯೂಟಿಫುಲ್ ಅಂದರೆ ಪ್ಲೇನ್ ಲ್ಯಾಂಡಿಂಗು, ಪ್ಲೇನ್ ನೋಡೋದು, ಪ್ಲೇನ್ ಟೇಕ್ ಆಫು, ವಾವ್ ಇಟ್ಸ್ ಜಸ್ಟ್ ಬ್ಯೂಟಿಫುಲ್. ಯಾಕಾದ್ರು ಬಿಟ್ಟು ಹೋಗ್ತೀನಿ ಅಂತ ಅನಿಸ್ತಾಯಿತ್ತು. ಟಿಕೆಟ್ ಓನ್ಲಿ 1500 rupees. ಏನಾದರೂ ಹೋಗಲಿ ವಾಪಸ್ ಹೋಗ್ಬಿಡಲ್ಲ ಅಂತ ಅಂದ್ಕೊತಾ ಇದ್ದೆ. ಬಟ್ ಪೆನಾಂಗಲ್ಲಿ ಏನು ಕತೆ ಅಂತ ನನಗೆ ಗೊತ್ತಿರಲಿಲ್ಲ, ಆಯಿತಾ. ಆಮೇಲೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಓಕೆ, ಸೊ ಇದೇ ನನ್ನ ಪ್ಲೇನು. ಏರ್ ಏಷ್ಯಾದಾಗ ಹತ್ಕೊಬೇಕು ಆ್ಯಂಡ್ ಇಟ್ಸ್ ಆಲ್ಮೋಸ್ಟ್ ಹಾಫ್ ಎಂಟಿ. ದಿಸ್ ಇಸ್ ಹೌ ಇಟ್ ಈಸ್. ಸೊ ಪ್ಲೇನ್ ಇವಾಗ ಹೊರಡೋ ಸಮಯ. ಅಣ್ಣ ಬಾಂಡೆ ಕೂತ್ಕೊಂಡ್ಬಿಟ್ಟವನೆ. ಓಕೆ, ಸೊ ಇಟ್ಸ್ ಬ್ಯೂಟಿಫುಲ್. ನಾನು ಹೇಳ್ತೀನಿ, ಇಫ್ ಯು ವಾಂಟ್ ಟು ಕಮ್ ಫಾರ್ ಹಾಲಿಡೇ 2-3 ದಿವಸ ಬರಬೇಡಿ. ಯು ಕಮ್, ಇಟ್ಸ್ ಜಸ್ಟ್ ದಟ್ ಯು ವಿಲ್ ಜಸ್ಟ್ ಚಿಲ್, ಆಯಿತಾ. ಯು ಜಸ್ಟ್ ಸಿ. ನಾನು ಆ್ಯಕ್ಚುಲಿ ಟೇಕ್ ಆಫ್ ನಾರ್ಮಲಿ ರೆಕಾರ್ಡ್ ಟೇಕ್ ಆಫ್ ಮಾಡಬೇಕಾದ್ರೆ ಬಿಕಾಸ್ ನಾನು ವಿಂಡೋ ಸೀಟ್ ಬಿಕಾಸ್ ಖಾಲಿ ಇತ್ತಲ್ಲ, ವಿಂಡೋ ಸೀಟ್ ತೊಗೊಂಡ್ಬಿಟ್ಟೆ, ಆಯಿತಾ. ಆ್ಯಂಡ್ ಐ ವಾಂಟ್ ಟು ಸಿ ದ ಬೀಚ್. ಬಟ್ ನನಗೇನು ಗೊತ್ತಿಲ್ಲ ಗೊತ್ತಾ, ಇನ್ನೂ ಏನೇನು ಕ್ಯಾಪ್ಚರ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಅದು ನಿಮಗೆ ಗೊತ್ತಾಗುತ್ತೆ ಇವಾಗ. ಸೊ ನೀವೇನಾದರೂ ಲಂಕಾವಿ ಐಲ್ಯಾಂಡಿಂದ ನೀವೇನೋ ಹೊರಟ್ರೆ ನೀವು ಟುವರ್ಡ್ಸ್ ಪೆನಾಂಗ್, ಐ ಡೋಂಟ್ ನೋ ಕೋಲಾಲಂಪುರ್ಗೆ ಇದೇ ಥರ ವ್ಯೂ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಆಯಿತಾ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಬಿಕಾಸ್ ಐ ಆಮ್ ಡೂಯಿಂಗ್ ದಿ ವಾಯ್ಸ್ ಓವರ್ ಆಫ್ಟರ್ ರೀಚಿಂಗ್ ಪೆನಾಂಗ್, ಆಯಿತಾ. ಇಟ್ಸ್ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್. ಇವಾಗ ನೋಡಿ, ಜಸ್ಟ್ ಟುಕ್ ಆಫ್, ಆಯಿತಾ. ಫುಲ್ ಥ್ರಸ್ಟಲ್ಲಿ ಇರ್ತಾವನೆ. ಬಟ್ ಐ ಡೋಂಟ್ ನೋ ನಾನು ಎಷ್ಟು ತುಂಬ ಫ್ಲೈಟ್ಸ್ ಹತ್ತೀನಿ, ಒಂದು 30 ಮೇಲೆ ಫ್ಲೈಟ್ಸ್ ಹತ್ತಿದ್ದೀನಿ. ಬಟ್ ಈ ಪೈಲಟ್ ಹಾಕೋ ನನಗೆ ಅಷ್ಟು ಇಷ್ಟ ಆಗಿಲ್ಲ. ದಟ್ ರಫ್ ಆಗಿ ಟುಕ್ ಆಫ್. ಮೇ ಬಿ ಇಟ್ ಕುಡ್ ಬಿ ಶಾರ್ಟ್ ರನ್ವೇ ಆರ್ ವಾಟ್ ಎವರ್ ದ ಕೇಸ್ ಮೇ ಬಿ. ಅದೇ ನಿಮ್ಮದು ಇದು ಗೋ ಕಾರ್ಟಿಂಗ್. ಅದಕ್ಕಿಂತ ಮುಂಚೆನೇ ದಟ್ ಐ ವಾಸ್ ಸ್ಟೇಯಿಂಗ್ ಆ್ಯಕ್ಚುಲಿ. ಬಟ್ ಆ ಸೈಡ್ ಇದೆಲ್ಲ, ಈ ಸೈಡ್ ಲೆಫ್ಟಲ್ಲಿ, ಆಯಿತಾ, ಅಲ್ಲಿ ಬೀಚ್ ಬರುತ್ತೆ ನಿಮಗೆ ಸೆನಾಂಗ್ ಅಂತ. ಅಲ್ಲೇ ಇದ್ದಿದ್ದು ನಾನು. ಓಕೆ, ಅವನು ಟರ್ನ್ ತೊಗೊಂಡಾಗ ತೋರಿಸ್ತಾನೆ, ಬಿಕಾಸ್ ಐ ನೋ ಇಟ್. ಲುಕ್ ಹೌ ಬ್ಯೂಟಿಫುಲ್ ದಿಸ್ ಐಲ್ಯಾಂಡ್ ಈಸ್ ಯಾರ್. ಇಲ್ಲೆಲ್ಲ ನಡ್ಕೊಂಡೆಲ್ಲ ಓಡಾಡಿದ್ದೀನಿ ನಾನು. ಸೆನಾಂಗ್ ಬೀಚಿಂದ ನಡ್ಕೊಂಡು ಇಲ್ಲಿಗೆಲ್ಲ ಬಂದುಬಿಟ್ಟಿದ್ದೀನಿ, ಆಯಿತಾ. ಇದು ಯಾವುದಿದು ಪಿತ್ರಾನ ಯಾವುದೋ ಒಂದು ರೆಸಾರ್ಟ್ ಇದೆ, ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್, ಆಯಿತಾ. ನಡೆಯೋದು ಫಸ್ಟ್ 2 ದಿವಸ ನನಗೆ ನಡೆದಿದ್ದು ಬಿಕಾಸ್ ಇಲ್ಲಿ ಪೊಲೀಸ್ ಇಟ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಹೆದರಿಕೆ ಇತ್ತು. ನಾನು ಬಂದಿದ್ದ ಟೈಮಲ್ಲಿ ಇಟ್ ವಾಸ್ ಅಲ್ಲೊಂದು ಟಾಲ್ ಬಿಲ್ಡಿಂಗ್ ಕಾಣುತ್ತಾ, ಅದೇ ಚೆನಾಂಗಲ್ಲಿ ಒಂದು ಒಳ್ಳೆ ಪ್ರಾಪರ್ಟಿ ಬರ್ತಾಯಿದೆ, ಆಯಿತಾ. ಅದ್ರ ಪಕ್ಕದಲ್ಲಿ ಐ ವಾಸ್ ಸ್ಟೇಯಿಂಗ್. ಲುಕ್ ಅಟ್ ದ ಬೀಚ್. ನಾವು ಲೆಫ್ಟಲ್ಲಿ ಕಾಣಿಸ್ತಾ ಇರೋದೆ ನಿಮಗೆ ಸೆನಾಂಗ್ ಬೀಚ್, ರೈಟಲ್ಲಿ ಟೆಂಗಾ ಬೀಚ್ ಅಂದ್ಬಿಟ್ಟು. ಓಕೆ, ಸೊ ಬಟ್ ಅದು ಬೀಚ್ ನಿಮಗೆ ಡೈರೆಕ್ಟಾಗಿ ಆಕ್ಸೆಸ್ ಮಾಡೋಕ್ಕಾಗಲ್ಲ, ವಾಪಸ್ ರೋಡ್ ಹೋಗಿ ವಾಪಸ್ ಬರಬೇಕು. ಬಟ್ ಏರಿಯಲ್ ವ್ಯೂ ಸಿಗುತ್ತಲ್ಲ, ಆ್ಯಕ್ಚುಲಿ ನಾನು ಡ್ರೋನ್ನ ಕಳಿಸ್ಬೋದು, ಬಟ್ ಐ ಡೋಂಟ್ ವಾಂಟ್ ಟು ಹ್ಯಾವ್ ಪ್ರಾಬ್ಲಮ್ಸ್ ವಿತ್ ಮಲೇಷಿಯನ್ ಗೌರ್ಮೆಂಟ್. ಅದಕ್ಕೆ ನಾನು ಹಾರಿಸಿಲ್ಲ. ನಾನು ಇಲ್ಲಾಂದರೆ ಎಂತೆಂಥ ಫುಟೇಜ್ ತೆಗಿತದೆ ಈ ಥರ ಐಲ್ಯಾಂಡ್ಗೆ ಡ್ರೋನ್ ಫುಟೇಜ್ ಇದ್ದರೆ ಹೆಂಗಿರೋದು. ಲುಕ್ ಅಟ್ ಆಲ್ ದ ರೋಡ್ಸ್ ಆ್ಯಂಡ್ ಆಲ್ ದಟ್. ನೋಡಿ ಎಷ್ಟು ಸ್ಮಾಲ್ ಐಲ್ಯಾಂಡ್ಸ್ ಇದೆ. ಯು ಕ್ಯಾನ್ ಡೂ ಹಾಪ್ ಆನ್ ಹಾಪ್ ಆಫ್, ಆಯಿತಾ. 101 ಐಲ್ಯಾಂಡ್ಸ್ ಇದೆ ಲಂಕಾವಿಯಲ್ಲಿ. ನೀವು ಎಷ್ಟು ನೋಡ್ತೀರಾ ನನಗೆ ಗೊತ್ತಿಲ್ಲ, ಆಯಿತಾ. ಆ್ಯಂಡ್ ನಾನು ಸ್ವಲ್ಪ ನೋಡಿದೆ, ಬಟ್ ಐ ಜಸ್ಟ್ ಲವ್ಡ್ ಇಟ್, ಆಯಿತಾ. ನಾನು 30 days ವೀಸಾ ಇದರಲ್ಲಿದೆ, ಅದು ಮಲೇಷ್ಯಾದಲ್ಲಿ, ಆಯಿತಾ. ನಾನು ಹತ್ಕೊಂಡು ಫ್ಲೈಟಲ್ಲಿ ಬರಬೇಕಾದ್ರೂ ಐ ಆಮ್ ಸ್ಟಿಲ್ ಫೀಲಿಂಗ್ ದಟ್ ಐ ಶುಡ್ ಗೋ ಬ್ಯಾಕ್. ನಿಮ್ಗೆ ಹೇಳೇ ಬಿಡ್ತೀನಿ, ನನಗೆ ಅಲ್ಲಿಂದ ಬಂದುಬಿಟ್ಟು ನಾನು ಪೆನಾಂಗಿಗೆ ಬಂದುಬಿಟ್ಟು ಆಯಿತಾ. ರೂಮ್ ಹುಡುಕ್ತೀನಿ ಅಂದರೆ ಎಲ್ಲ ಏನು ಗೊತ್ತಾ, ನಮ್ಮ ಟ್ರೈನ್ದು ಬೋಗಿ ಇದೆಯಲ್ಲ ಆ ಶೇಪು, ಆ ಸೈಜು, ಬಟ್ 110, 120, 150 ರಿಂಗೇಟ್ಸ್, ಆಯಿತಾ. ಇವು ಏನಪ್ಪ ಮಾಡ್ಕೊಂಡ್ಬಿಟ್ಟೆ, ವಾಪಸ್ ಹೋಗ್ಬಿಡ್ಲ ಅಂತ 3 ಕಿಲೋಮೀಟರ್ ನಡ್ಕೊಂಡು ಬಂದು ಆಮೇಲೆ ಆಲ್ಮೋಸ್ಟ್ ಸೇಮ್ ಸೈಜ್ ರೂಮ್ ಸಿಕ್ಕಿದ್ದು. ಅಂದರೆ ಬೇರೆ ಕಡೆಯಲ್ಲಿ ಏನಿದೆ ಅದೇ ಥರ ತೊಗೊಂಡೆ, ಬಟ್ ಐ ಗಾಟ್ ಇಟ್ ಫಾರ್ 50 ರಿಂಗೇಟ್, ಆಯಿತಾ. ಬೇಕಂದರೆ ಕೇಳಿ, ಐ ವಿಲ್ ಗಿವ್ ಯು ದ ಡೀಟೇಲ್ಸ್ ಅಸ್ ಸಚ್. ಇವಾಗ ನೋಡಿ ನಾವು ಕ್ಲೌಡ್ಸ್ ಮೇಲೆ ಹೋಗ್ತಾ ಇದ್ವಿ, ಆಯಿತಾ. ಇನ್ನು ಆಗೋ ಘಟನೆಗಳು ನೀವು ಕೇಳಿಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅಂದ್ಬಿಡ್ತದೆ ನಿಮಗೆ, ಬಿಕಾಸ್ ಐ ಹ್ಯಾವ್ ಕಟ್ ದ ವಾಲ್ಯೂಮ್ ಆಸ್ ಸಚ್. ಓಕೆ, ಸೊ ಇನ್ನೊಂದು ಐಲ್ಯಾಂಡ್ ಹತ್ತವನೆ, ಇನ್ನೊಂದು ಐಲ್ಯಾಂಡು, ಅದ್ರ ಮಧ್ಯದಲ್ಲಿ ರಿವರ್ ಹರಿತೈತೆ ಕಾಣುತ್ತಾ. ಇವ್ರಿಗೆಲ್ಲ ಥೈಲ್ಯಾಂಡು, ಮಲೇಷ್ಯಾ, ಕಂಬೋಡಿಯಾ ಅವ್ರಿಗೆಲ್ಲ ನೀರು ಕೊರತೆನೇ ಇಲ್ಲ, ಆಯಿತಾ. ಒಂದು ಡ್ಯಾಮು ನೋಡಿಲ್ಲ ನಾನು, ಒಂದು ಡ್ಯಾಮ್ ಇರೋದು ನೋಡಿಲ್ಲ, ಬಿಕಾಸ್ ದೇ ಡೋಂಟ್ ನೀಡ್ ಟು ಸ್ಟೋರ್. ಅಷ್ಟು ಮಳೆ ಇರುತ್ತೆ ಇಲ್ಲಿ, ಅಷ್ಟು ವಾಟರ್ ಫೆಸಿಲಿಟಿ ಇದೆ ಇಲ್ಲಿ, ದಟ್ ದೇ ಡೋಂಟ್ ಹ್ಯಾವ್ ಟು ವರಿ ಅಬೌಟ್. ನಾರ್ಮಲಾಗಿ ಇಷ್ಟು ದೊಡ್ಡ ಲಾಂಗ್ ವೀಡಿಯೋ ನಾನು ತೊಗೊಳ್ಳಲ್ಲ, ಬಟ್ ಇನ್ನೂ ಸಿಗ್ಬೋದು, ಬಿಕಾಸ್ ಇದರಲ್ಲಿ 30 ಮಿನಿಟ್ ಫ್ಲೈಟ್ ಅಷ್ಟೇ ಅದು, ಆಯಿತಾ. ಲಂಕಾವಿ ಐಲ್ಯಾಂಡಿಂದ ಪೆನಾಂಗಿಗೆ ಇಟ್ಸ್ ಓನ್ಲಿ 30 minutes ಸಚ್, ಆಯಿತಾ. ಬಟ್ ಐ ಕುಡ್ ಟೇಕನ್ ಅ ಫೆರಿ ಬಸ್ ಎಲ್ಲ ರೀಚ್ ಆಗೋಕ್ಕೆ, ಬಟ್ ಬ್ಲಡಿ ಹೆಲ್ 4 hours ಆಗುತ್ತೆ. ಯಾಕೆ ಇದು ಅರ್ಧ ಗಂಟೆಯಲ್ಲೇ ಬಂದುಬಿಟ್ರೆ ಆಗುತ್ತಲ್ಲ. ಇಟ್ಸ್ ಜಸ್ಟ್ ಡಬಲ್ ದ ಪ್ರೈಸ್. ಅಂದರೆ 1750 ರೂಪಾಯಿ ಸೇವ್ ಮಾಡೋಕ್ಕೆ ಹೋಗಿ ಯಾಕೆ ಒದ್ದಾಡಬೇಕು ಅಂತ
ನಾನು ಮಾಡಿದೆ, ಐ ಟುಕ್ ದ ಫ್ಲೈಟ್ ಸಚ್ ಜಸ್ಟ್ ನೋಡಿ ಸ್ವಾಮಿ ಎಂಥ ಬ್ಯೂಟಿ. ಇವಾಗ ತಿಕ್ ಕ್ಲೌಡ್ಸ್ ಬರ್ತಾಯಿತ್ತು ಆಯಿತಾ, ಇದ್ರ ಮೇಲೆ ಏನಿರ್ಬೋದು ನೋಡೋಣ ಅಂತ ಕ್ಯಾಪ್ಚರ್ ಮಾಡೋಕ್ಕೆ ಹೋದರೆ ಐ ಡಿಡ್ ನಾಟ್ ನೋ ದ್ಯಾಟ್ ಟರ್ಬ್ಯುಲೆನ್ಸ್ ಅಂದರೆ ಇದೇನಾ, ಪ್ಲೇನೇ ಅಲ್ಲಾಡೋದ ಮೇಲೆ ಕೆಳಗೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಟರ್ಬ್ಯುಲೆನ್ಸ್ ಕ್ಲೌಡ್ಸ್ ಮೇಲ್ಗಡೆ ಇಷ್ಟು ಹಾರ್ಡಾಗಿರುತ್ತೆ ಅಂತ ನನಗೆ ಗೊತ್ತಿಲ್ಲಪ್ಪ. ನೋಡಿ ಫುಲ್ ಶೇಕು, ಕ್ಯಾಮ್ರಾನೇ ಕೈಯಲ್ಲಿ ಇಟ್ಕೊಳಕ್ಕಾಗ್ತಾಯಿಲ್ಲ, ಫುಲ್ ಪ್ಲೇನೇ ಅಲ್ಲಾಡ್ಬಿಡ್ತು. ನಾನು ಇಮ್ಮಿಡಿಯೇಟಾಗಿ ಬೆಲ್ಟ್ನ ಇನ್ನೂ ಟೈಟ್ ಮಾಡ್ಕೊಂಡ್ಬಿಟ್ಟೆ, ಯಾಕಂದರೆ ಫಸ್ಟ್ ಟೈಮ್ ಟರ್ಬ್ಯುಲೆನ್ಸ್ ನನಗೆ ಈ ಥರ ಟರ್ಬ್ಯುಲೆನ್ಸ್ ನೋಡ್ತಾ ಇದ್ದೀನಿ. ಏನಾದರೂ ಯಾವನೋ ಜಂಪಿಂಗ್ ಹೊಡಿತಾನ. ರೀಸೆಂಟಾಗಿ ಒಂದು ಟರ್ಬ್ಯುಲೆನ್ಸಲ್ಲಿ ಎಲ್ಲ ಮೇಲ್ಗಡೆ ರೂಫ್ ಹೊಡೆದು ತಲೆಯೆಲ್ಲ ಗುಂಡೆ ಹೊಡ್ಕೊಂಡು ಸ್ವಲ್ಪ ಜನ ಸತ್ಯ ಹೋಗಿದ್ರು ಗೊತ್ತಲ್ಲ. ಅದಕ್ಕೆ ನಾನು ಜಸ್ಟ್ ಟ್ರೈನ್ ಟು ಕ್ಯಾಪ್ಚರ್ ಏನೋ ಆದರೆ ಆಯಿತಾ, ಬೈ ಚಾನ್ಸ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಟ್ಲೀಸ್ಟ್ ಈ ಫುಟೇಜ್ ಆದ್ರೂ ನಿಮಗೆ ಸಿಗುತ್ತೆ, ಯಾರಾದರೂ ಅಪ್ಲೋಡ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ರೆಕಾರ್ಡ್ ಮಾಡ್ತಾನೆ ಇದ್ದೆ, ಬಿಡ್ತಾಯಿಲ್ಲ ಆಯಿತಾ. ಟರ್ಬ್ಯುಲೆನ್ಸು ಅದನ್ನು ಆಚೆ ಬಂದ ತಕ್ಷಣ ಜೀವ ಬಂದಂಗೆ ಆಯಿತು, ನಿಜವಾಗ್ಲೂ ಹೇಳ್ತೀನಿ. ಅಯ್ಯೋ ನಾವು ನೆಲದಲ್ಲೆಲ್ಲ ಹೋದಾಗ ಅದು ಗಿಡ್ಗಿಡ್ಗಿಡ್ಗ ಅಂದ್ರೂ ಗಾಡಿಗಳು ನಾವು ಅಷ್ಟೊಂದೇನು ಎದುರುಗಳಲ್ಲ. ಇಷ್ಟು ಮೇಲಿದ್ದಾಗ ನಿಜವಾಗ್ಲೂ ಹೇಳ್ತೀನಿ, ಕಮ್ಮಿ ಟ್ರಾವೆಲ್ ಮಾಡಿರೋಂಗೆ ನಾನು ಅಂತಂದು ಅಯ್ಯೋ ಎಲ್ಲ ಬಾಯಿ ಬಂದುಬಿಟ್ಟಿತ್ತು ನನಗೆ, ಎಲ್ಲನೂ ಬಾಯಿ ಬಂದುಬಿಟ್ಟಿತ್ತು ನಿಜವಾಗ್ಲೂ ಹೇಳ್ತೀನಿ ಆಯಿತಾ. ಏನಾದ್ರು ತಿನ್ಕೊಂಡು ಬಂದಿದ್ರಂತೂ ಐ ಡೋಂಟ್ ನೋ ವಾಟ್ ಇಟ್ ಇಸ್. ಇವನು ಬೇರೆ ಲೆಫ್ಟ್ ರೈಟ್ ಪಿವೋಟ್ ಮಾಡ್ತಾನೆ ಪ್ಲೇನು, ನನ್ನ ಮಗ ಬರೀ ಎದುರಿಸ್ತಾನೆ. ಅದೇ ಏನೋ ಇದೇ ಪಾತ, ಐ ಡೋಂಟ್ ನೋ ಅಬೌಟ್ ಇಟ್ ಆಯಿತಾ. ಈ ಥರ ಎಲ್ಲ ವಿಷಯ ನಡೀತು ಆಯಿತಾ. ಹಿಂಗೇ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ ಆಯಿತಾ. ಕೆಳಗಡೆ ಎಲ್ಲ ನೋಡ್ತಾ ಇದ್ದೀನಿ, ಬೈ ಚಾನ್ಸ್ ಏನೋ ಹೆಚ್ಚು ಕಮ್ಮಿ ಆದರೆ ಏನೋ ಮಾಡೋಕ್ಕಾಗುತ್ತೆ. ಬದನೇಕಾಯಿ ನಂಗೆ ಸ್ವಿಮ್ಮಿಂಗೇ ಬರಲಿಲ್ಲ, ಅದು ಓಷನಲ್ಲಿ ಬಿದ್ದರೆ ಇಟ್ಸ್ ಲೈಕ್ ಫ್ರೀಸಿಂಗ್ ವಾಟರ್. ಆ ಫ್ರೀಸಿಂಗ್ ವಾಟರ್ ನಾವೇನೋ ಹರ್ಕೊಳ್ಳೋದು. ಅಯ್ಯೋ ಮತ್ತೆ ಕ್ಲೌಡ್ಸ್ ಬಂತಲ್ಲ, ಮತ್ತೆ ಇನ್ನೊಂದು ಟರ್ಬ್ಯುಲೆನ್ಸ್ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಆದರೆ ನಮ್ಮ ಮಗ ಅದನ್ನು ಮತ್ತಲ್ಲಿ ಎಲ್ಲೋ ಗ್ಯಾಪಲ್ಲಿ ನುಗ್ಸ್ಬಿಟ್ಟ. ಮೋಸ್ಟ್ಲಿ ನೋಡೋದ ಅನ್ಸುತ್ತೆ ಅವನು ಪೈಲಟು, ಯಾಕಂದರೆ ಮುಂದೆ ಅವನು ಕಾಣುತ್ತೆ, ನಮ್ಮ ಸೈಡಿಂದ ಏನೂ ಕಾಣಿಸಲ್ಲ. ಮುಂದೆ ಕಾಕ್ಪಿಟಲ್ ಕೂರೋಕ್ಕೂ ಬಿಡಲ್ಲ, ಬಿಟ್ಟರೆ ಅಟ್ಲೀಸ್ಟು ಗೊತ್ತಾಗುತ್ತೆ. ಅವಾಗ ಹೇಳ್ಬೋದು ಸ್ವಲ್ಪ ಈ ಕಡೆ ಸೈಡ್ ಕೂತ್ಕೊಳ್ಳೋ, ನಾನೇ ಓಡಿಸ್ತೀನಿ ಅಂತ ಓಡಿಸ್ಕೋಬೋದು. ಬಿಡಲ್ವೇ ಆಯಿತಾ. ಪುಣ್ಯಕ್ಕೆ ಇಲ್ಲೇನೂ ಟರ್ಬ್ಯುಲೆನ್ಸ್ ಆಗಿಲ್ಲ. ಖುಷಿ ಬರ್ತಾಯಿದ್ದೀನಪ್ಪ, ಬೆಂದ್ಬಿಟ್ಟೆ ಅಂತ ನನಗೆ ಖುಷಿ ಆಯಿತಾ. ನಿಜವಾಗ್ಲೂ ಇನ್ನು ಮತ್ತೆ ಬಂತ ಚಿಕ್ಕದು ಆಯಿತಾ. ಟರ್ಬ್ಯುಲೆನ್ಸ್ ಬರೋಕ್ಕಿಂತ ಮುಂಚೆನೇ ದಾಟ್ಬಿಟ್ಟ, ಅದು ನನಗೆ ಖುಷಿ ಆಯಿತು. ವೆರಿ ಹ್ಯಾಪಿ ದಟ್ ಸೇಫಾಗಿ ಹೋಯ್ತಾ ಇದ್ದೀನಿ ಅಂದ್ಬಿಟ್ಟು ಆಯಿತಾ. ನಿಜವಾಗ್ಲೂ ಹೇಳ್ತೀನಿ, ನಾನು ಬೆಂಗಳೂರಿಂದ ಹೊರಟಾಗ್ಲೂ ಸಿಕ್ಕಾಪಟ್ಟೆ ಮಳೆ, ಅದು ನೈಟು ಆಯಿತಾ. ಬರೀ ಗುಡುಗು ಸಿಡ್ಲು ಆಲ್ಮೋಸ್ಟ್ ಬಂದುಬಿಟ್ಟೆ ಇಲ್ಲಿ ಇದಕ್ಕೆ ನಮ್ಮ ಪೆನಾಂಗಿಗೆ ಬಂದುಬಿಟ್ಟೆ ಅಂತ ಒಂದು ಸ್ವಲ್ಪ ಖುಷಿ. ಬಟ್ ಇನ್ನೂ ನೀರಲ್ಲಿದ್ದೀವಿ, ಇನ್ನೂ ನೀರು ದೂರ ಇದೆ ನಮಗೆ. ವಾಟ್ ಯು ಸೇ, ಕೆಳಗೆಲ್ಲ ಕಾಣುತ್ತಾ ಬೋಟ್ಗಳು ಹೋಗ್ತಾ ಇರೋದು ಕಾಣಲ್ವಾ. ವಿ ಹ್ಯಾವ್ ಕಮ್ ಕ್ಲೋಸ್ ಟು ಪೆನಾಂಗ್ ಬಂದುಬಿಟ್ಟಿದ್ವಿ. ಸ್ವಲ್ಪ ಧೈರ್ಯ ಜಾಸ್ತಿ ಆಯಿತು ನನಗೆ, ಯಾಕಂದ್ರೆ ಬಂದುಬಿಟ್ಟೆ ಅಲ್ಲ. ಸೊ ಅಪ್ಪಬ್ಬಾ ದೇವರೇ, ನೋಡ್ತಾ ರೀ ವಿ ಹ್ಯಾವ್ ಟು ಸಿ. ಬಿಕಾಸ್ ಎರಡು ಬ್ಯೂಟಿ ಏನಂದರೆ, ಇಲ್ಲಿ ಸೆನಾಂಗು ಮತ್ತು ಯಾವುದು ನಮ್ಮ ಲಂಕಾವಿ ಮತ್ತು ಪೆನಾಂಗು, ನೀವು ಅಪ್ರೋಚ್ ಥ್ರೂ ದ ಸಿ ಓನ್ಲಿ. ಸೊ ಯು ಗೆಟ್ ಗ್ರೇಟ್ ಫುಟೇಜ್ ಸಿಗುತ್ತೆ ನಿಮಗೆ. ಸೊ ನೀವು ಬರ್ತಾ ಇದ್ರೆ ನಿಮಗೂ ಒಂದು ಐಡಿಯಾ ಆಲ್ರೆಡಿ ಬಂದುಬಿಡಬೇಕು. ನೌ ಇಸ್ ದ ಟೈಮ್ ಹಿ ಈಸ್ ಗೋನ್ ಟು ಲ್ಯಾಂಡ್. ನೀವು ಬರ್ತಾ ಜಸ್ಟ್ ಇಮ್ಯಾಜಿನಿಂಗ್, ಇದು ಐಲ್ಯಾಂಡ್ ಆ್ಯಕ್ಚುಲಿ. ಪೆನಾಂಗ್ ಇಸ್ ಅನ್ ಐಲ್ಯಾಂಡ್ ಆಯಿತಾ. ಜಾರ್ಜ್ ಟೌನ್ ಅನ್ನೋದು ಇಸ್ ದ ಕ್ಯಾಪಿಟಲ್ ದೇರ್. ನೋಡಿದೆ ದೊಡ್ಡ ಟಾಲ್ ಬಿಲ್ಡಿಂಗ್ ಏನಪ್ಪ ಇದು ಅಂದ್ಬಿಟ್ಟು. ನಿಮ್ಗಿನ್ನೂ ಸೆನಾಂಗ್ ಇದು ಏನೋ ಪೆನಾಂಗ್ದು ಸ್ಟೋರಿ ಹೇಳಿಲ್ಲಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ಮುಗಿಯೋ ಸಮಯ ಬಂತು. ಅವ್ನು ಲ್ಯಾಂಡ್ ಮಾಡ್ತಾನೆ, ದಟ್ ಈಸ್ ಅದು ಬೇರೆ ಹೆಂಗೆ ಗೊತ್ತಾ. ಅವನು ಹೊಸಬ ಪೈಲಟೇನೋ, ನಿಜವಾಗ್ಲೂ ರಫ್ ಲ್ಯಾಂಡಿಂಗು ಆಯಿತಾ. ಇಟ್ ಈಸ್ ಏನೋ ಈಸ್ ಡೂಯಿಂಗ್ ಜಿಗ್ಜ್ಯಾಗ್ ಮಾಡ್ತಾವನೆ ಆಯಿತಾ. ಕ್ಯಾಮ್ರಾನ ಹಿಡ್ಕೊಳಕ್ಕಾಗ್ತಿಲ್ಲ ಹಂಗೆ. ಇಟ್ ಈಸ್ ಲುಕ್ ಅಟ್ ಆಲ್ ದ ಟಾಲ್ ಬಿಲ್ಡಿಂಗ್ಸ್ ಸರ್. ಬಾ ಬಂದುಬಿಟ್ಟೆ. ಇನ್ನೊಂದು 30 ಸೆಕೆಂಡ್ ಅಷ್ಟೇ ತಡ್ಕೊಳ್ಳಿ, 30 ಸೆಕೆಂಡ್ ಅಷ್ಟೇ. ವಿ ಜಸ್ಟ್ ರೀಚಿಂಗ್. 30 ನಿಮಿಷ. ನಾವು ವಂಡರ್ಲಾಗೆಲ್ಲ ಹೋಗ್ತೀವಿ, ಅಲ್ಲೆಲ್ಲ ಹೋಗ್ತೀವಿ, ಅದು ಹೋಗೋದೇ ಅವಶ್ಯಕತೆ ಇಲ್ಲ. ಈ ಪ್ಲೇನ್ಗಳಲ್ಲಿ ಹತ್ಕೊಂಡ್ಬಿಡಿ ನೀವು, ಫುಲ್ ಟರ ಜಾಲಿ ರೈಡೇ ಕೊಡೋದು ಆಯಿತಾ. ಸೊ ರೀಚ್ ಆದೆ, ಏರ್ಪೋರ್ಟ್ದು ಬ್ರ್ಯಾಂಡ್ ತೋರಿಸ್ಬಿಡ್ತೀನಿ. ಆಮೇಲೆ ಹೊಸ ದಿನ ಹೊಸ ಜಾಗದಲ್ಲಿ ಸಿಗ್ತೀನಿ, ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಆಯಿತಾ. ರೂಮ್ ಹಂಗಿದ್ರೆ ಸಿಕ್ಕಿದ್ರೆ 3 ದಿವಸ ತಗೊಂಡ್ಬಿಟ್ಟಿದ್ದೀನಿ. ಆಮೇಲೆ ನೋಡ್ಕೊಳ್ವಾ ಏನು ಮಾಡೋದು ಏನು ಕತೆ ಅಂತ. ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಸ್ಟೇ ಲೈಫ್. ಬರಲಾ ಪೀಪಲ್. ಬಾಯ್.